ವರ್ಷದ ಫಸ್ಟ್ ಮಳೆ ಬರ್ತಾ ಇದೆ ನಮ್ಮ ಏರಿಯಾದಲ್ಲಿ. ವಾವ್, ಟೈಮ್ ಇವಾಗ 6:45 7 ಈ ಥರ ಆಗ್ತಾ ಇದೆ. ಇವಾಗ ಬರ್ತಾ ಇದೆ ನೋಡಿ. ನೋಡುವ ಆಣಿಕಲ್ಲು ಬೀಳುತ್ತಾ, ಎಲ್ಲ ಕಡೆ ಬಿದ್ದಿದೆ, ಇಲ್ಲೂ ಬೀಳುತ್ತಾ ಅಂತ ನೋಡೋಣ. ವೇಟಿಂಗ್ ನಾನಂತೂ ಆಣಿಕಲ್ಗೋಸ್ಕರ. ಸಣ್ಣವರಿದ್ದಾಗ ತಿಂತಾ ಇದ್ವಿ. ನೋಡುಮ್ಮ ಬರುತ್ತಾ ಅಂತ, ಆಣಿಕಲ್ಲು ಬೀಳುತ್ತಾ ಅಂತ. ಹೊಸ ವರ್ಷಕ್ಕೆ ಕಾಲಿಡೋ ಅಂಥ ಸಮಯ ಬಂದಿದೆ. ವಸಂತ ಕಾಲ ಅಂತಲೇ ಹೇಳ್ತಾರೆ ಯುಗಾದಿ ಹಬ್ಬಕ್ಕೆ. ಬೇವು ಬೆಲ್ಲ ತಿಂದು ಸಿಹಿಯಾದ ಮಾತಾಡಿ ಒಳ್ಳೆ ರೀತಿ ಇರಬೇಕು ಅಂತ. ಬೇವು ಬೆಲ್ಲ ತಿನ್ನೋ ಉದ್ದೇಶ ಕಷ್ಟ ಸುಖ ಎರಡು ಸಮನಾಗಿ ಬರಲಿ ಅನ್ನೋದೇ ಒಂದು ಉದ್ದೇಶ ಆಗಿರುತ್ತೆ. ಗುಡ್ ಮಾರ್ನಿಂಗ್ ಬುಜ್ಜಿಮಾ. ಗುಡ್ ಮಾರ್ನಿಂಗ್. ಅಲ್ಲೇ ಇರು, ಎಲ್ಲಿಗೆ ಬರ್ತೀಯ ನೀನು? ಬರೋಕ್ಕಾಗಲ್ಲಮ್ಮ, ಬಿದ್ದೋಗ್ತೀಯಾ. ಬರಬೇಡ, ಅಲ್ಲೇ ಇರು. ಹ್ಯಾಪಿ ಯುಗಾದಿ ಬುಚ್ಚಿಮಾ. ಟಚ್ಚು ಮಾಡು ಒಂದು ಸ್ವಲ್ಪ ಹೊತ್ತು, ಆಯಿತಾ? ಕುಚ್ಚು ಬಿಚ್ಚು. ಕೂತ್ಕೊಳ್ಳಲ್ಲ ಸುಮ್ಮನೆ. ನಮ್ಮ ಮನೆಯಲ್ಲಿ ಬೇವಿನ ಮರ ಇರೋದಕ್ಕೆ ಬರೋ ಅಪಾರ್ಟ್ಮೆಂಟ್ ಅವರೆಲ್ಲ ಬಂದು ಬೇವಿನ ಸೊಪ್ಪು ಕಿತ್ಕೊಂಡು ಹೋದರು. ತುಂಬ ಜನ ಬಂದಿದ್ದರು. ಇದೊಂದು ಪ್ಲಸ್ ಪಾಯಿಂಟು, ಬೇವಿನ ಸೊಪ್ಪು ಚೆನ್ನಾಗಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಿಹಿ ಮತ್ತು ಬೇವು ಬೆಲ್ಲ ಎರಡೂ ತಿಂದು ಒಳ್ಳೆ ಮಾತಾಡಿ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿರಿ, ಎಲ್ಲರ ಜೊತೆನೂ ಒಳ್ಳೆಯವರಾಗಿರಿ, ಎಲ್ರಿಗೂ ಒಳ್ಳೆಯದನ್ನೇ ಬಯಸಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಯಿಗಳನ್ನೆಲ್ಲ ನೋಡಿ. ಒಟ್ಟಿನಲ್ಲಿ ಇದೊಂದು ಬೇವಿನ ಮರ ಇರೋದಕ್ಕೆ ತುಂಬ ಜನ ಬಂದು ಮಾತಾಡಿಕೊಂಡು ಬೇವಿನ ಸೊಪ್ಪನ್ನ ಕಿತ್ಕೊಂಡು ಹೋಗ್ತಾರೆ. ಹ್ಯಾಪಿ ಯುಗಾದಿ. ಹೂವು ಎಷ್ಟು ಚೆನ್ನಾಗಿಬಿಟ್ಟಿದೆ, ಹೂವೆಲ್ಲ ಆಗಿಬಿಟ್ಟಿದೆ. ನೋಡಿ, ನೈಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಡಸ್ಟ್ ಆಗಿಬಿಟ್ಟಿತ್ತು, ನೆನ್ನೆ ನೈಟ್ ಮಳೆ ಬಂದಿದ್ದರಿಂದ ಫ್ರೆಶ್ ಆಗಿಬಿಟ್ಟಿದೆ ಎಲ್ಲನೂ. ಬಿಸಿಲು ಕಾಣ್ಬಿಡೋಕ್ಕಾಗ್ತಾಯಿಲ್ಲ. ರಂಗೋಲಿನ ನಮ್ಮ ಅತ್ತೆನೇ ಹಾಕ್ಬಿಟ್ಟಿದ್ರು. ನಾನು ಹಾಕೋಣ ಅಂತ ಹೋಗಿದ್ದೆ, ಅವ್ರು ಹಾಕಿದ್ರು. ಸೊ ಅವ್ರು ಸಿಂಪಲ್ಲಾಗಿ ಹಾಕಿದ್ರು. ಸರಿ, ಮತ್ತೆ ಇನ್ನೇನು ಅಂದ್ಬಿಟ್ಟು ನಾನು ಆ ಕಡೆ ಈ ಕಡೆ ಸ್ವಲ್ಪ ನೋಡ್ಕೊಳ್ತಾ ಇದ್ದೆ. ಇನ್ನು ಹಬ್ಬಕ್ಕೆ ಬೇವಿನ ಸೊಪ್ಪು ಮಾವಿನ ಎಲೆ ಎಲ್ಲ ಕಿತ್ಕೊಬೇಕಲ್ವ, ನಮ್ಮ ಮನೆಯವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಮಾವಿನಕಾಯಿ ಎಷ್ಟು ದಪ್ಪ ಆಗಿದೆ. ಆಣಿಕಲ್ಲು ಬಿದ್ದಿಲ್ಲ. ಆಣಿಕಲ್ಲು ಬಂದು ಫೇಕ್, ಪ್ರಕೃತಿಯಿಂದ ಮಳೆ ಬಂದಿರೋದಲ್ಲ, ಅದು ಫೇಕ್ ಮಳೆ ಬಂದಿರೋದು. ಅಂದರೆ ಸೃಷ್ಟಿ ಮಾಡಿ ಬಂದಿರೋ ಅಂಥ ಮಳೆ ಅಲ್ಲ, ಅದು ಕೃತಕವಾಗಿ ಮಳೆ ಬಂದಿರೋದು, ಆಣಿಕಲ್ಲನ್ನ ಬೀಳ್ಸಿರೋದು. ಸೊ ನಮ್ಮ ಕಡೆ ಆ ಮಳೆ ಬಂದಿಲ್ಲ, ಒಳ್ಳೆಯದೇ ಆಯಿತು. ನಾನಂತೂ ನೆನ್ನೆ ಆಣಿಕಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಬಂದಿದ್ರೆ ನಿಜವಾಗ್ಲೂ ತಿಂದಿರ್ತಾ ಇದ್ದೆ. ಅದು ಕೆಮಿಕಲ್ ಆಣಿಕಲ್ಲಾಗಿತ್ತು. ಸೊ ಅದನ್ನು ನೆನೆಸ್ಕೊಂಡು ಆಣಿಕಲ್ಲು ಬಿದ್ದಿಲ್ಲ, ಒಳ್ಳೇದಾಯಿತು ಅಂದ್ಕೊಂಡು ಮಾವಿನ ಸೊಪ್ಪು ಬೇವಿನ ಸೊಪ್ಪನ್ನ ನಮ್ಮ ಮನೆಯವ್ರ ಹತ್ರ ಕುಯ್ಸ್ಕೊಂಡೆ ಬೆಳಗ್ಗೆ ಎದ್ದಿದ ತಕ್ಷಣ. ಇನ್ನು ನಮ್ಮ ಅತ್ತೆ ಅದಕ್ಕೆಲ್ಲ ಕಟ್ಟೋದಕ್ಕೆ ಬಾಗಿಲಿಗೆಲ್ಲ ಅಂತ ಹೇಳಿಬಿಟ್ಟು ಹೋದರು. ಇನ್ನು ನಮ್ಮ ಚಿಂಟುನ ಮಾತಾಡಿಸ್ತಾ ಇದ್ವಿ ಕೆಳಗಡೆ. ಇನ್ನು ಬೆಕ್ಕು ಬಂದಮೇಲೆ ಇವನ್ನ ಮಾತಾಡ್ಸಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬೇಜಾರು ಮಾಡ್ಕೊತಾರೆ. ಸೊ ಅದಕ್ಕೆ ಇವನನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ಇದು 2 ರೀಪಾರ್ಟ್ ಮಾಡಿದ್ದೀನಿ. ನೆನ್ನೆ ಅದು ಮನೆಯಿಂದ ಮೇಲ್ಗಡೆ ಕೆಳಗಿಟ್ಟಿದ್ವಿ ಅಲ್ವಾ, ಒಂಥರ ಒಣಗಿತ್ತು. ಸೊ ಅದಕ್ಕೆ 2 ಕ್ಲೀನ್ ಮಾಡಿ ರೀಪಾರ್ಟ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ, ಜಾಸ್ತಿ ಮಳೆ ಅಂತ. ನೋಡಿ ಇವನು ಎಷ್ಟು ಚೆನ್ನಾಗಿ ಮರಳು ಇದ್ರ ಮೇಲೆ ಮಲ್ಕೊಂಡಿದ್ದಾನೆ, ಜಲ್ಲಿಕಲ್ಲು ಪುಡಿ ಮೇಲೆ. ಸರಿ, ತುಂಬೆ ಹೂವು ಮತ್ತು ದಾಸವಾಳ ಹೂವು ಬಿಟ್ಟಿತ್ತು. ಹೂವು ಎಲ್ಲ ಏನೂ ತೊಗೊಬಂದಿಲ್ಲ, ಮನೆಯಲ್ಲಿರೋ ಹೂವನ್ನೇ ತೊಗೊಂಡು ಪೂಜೆಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ. ಇನ್ನು ನನ್ನ ಮಗಳನ್ನ ಎಬ್ಬರ್ಸಕ್ಕಂತ ಹೋದೆ. ಎದ್ದೋಳೆ ಅಂದರೆ ನನ್ನ ಮಗಳನ್ನ ನಮ್ಮ ಮನೆಯವ್ರನ್ನ ಇಬ್ಬರೂ ಎಬ್ಬರ್ಸೋದು ತುಂಬಾ ಕಷ್ಟ. ಅಪ್ಪ ಮಗಳದು ಸೇಮ್ ಕ್ಯಾಟಗರಿ. ಎಬ್ಬರ್ಸಿದ್ರೆ ಬೈತಾರೆ. ನಮ್ಮ ಮನೆಯವರಂತೂ ಚೆನ್ನಾಗೇ ಬೈದಾಕ್ತಾರೆ.
ಎಬ್ಬರ್ಸಿಲ್ಲ, ಲೇಟಾಗಿ ಎದ್ದರೆ ಯಾಕೆ ಎಬ್ಬರ್ಸಿಲ್ಲ ಅಂತ ಕೇಳ್ತಾರೆ. ಎಬ್ಬರ್ಸಕ್ಕೆ ಹೋದರೆ ಬೈದಾಕ್ಬಿಡ್ತಾರೆ. ಅಪ್ಪ ಮಗಳು ಸೇಮು. ಇನ್ನು ಅವಳದು ಓದ್ಕೊಳ್ಳೋ ಟೇಬಲ್ನ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಕುತ್ಕೊಂಡು ಓದಿದ್ದಂತೂ ಇಲ್ಲ. ಸರಿ, ನಮ್ಮ ಮಾರ್ನಿಂಗ್ ತಿಂಡಿಗೆ ಅಂದ್ಬಿಟ್ಟು ಟೊಮೆಟೊ ರೈಸ್ನ ಮಾಡಿದ್ವಿ. ಹಬ್ಬನೂ ಬೆಳಗ್ಗೆನೇ ಮಾಡಿದ್ದು. ಸೊ ಲೇಟ್ ಏನಾರು ಆದರೆ ತಿನ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅಪ್ಪ ಮಗಳು ಎಣ್ಣೆ ಹಚ್ಕೊಂಡು ಆಚೆಗಡೆ ಕುತ್ಕೊಂಡಿದ್ರು ಮಾವ ಎಲ್ಲ. ಇನ್ನು ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಪೂಜೆದೆಲ್ಲ ಬೆಳಗ್ಗೆ ಇಟ್ಕೊಂಡಿದ್ರು ನೆನ್ನೆನೆ. ಇನ್ನು ಏನೋ ಅದು ಹೊಸ್ದು ಏನೋ ತೊಗೊಂಡಿದ್ದಾರೆ ನೋಡಿ, ಇದೇನೋ ನನಗೆ ಗೊತ್ತಿಲ್ಲ. ಬೆಳ್ಳಿದು ಚೆನ್ನಾಗಿದೆ. ಏನು ಬಾಳೆ ಗಿಡನ ಏನೋ ಅದು ತುಳಸಿ ಗಿಡನೋ ಗೊತ್ತಿಲ್ಲ. ಸರಿ, ಇನ್ನು ಪೂಜೆಗೆ ಡೆಕೋರೇಷನ್ ಮಾಡ್ಕೊತಾ ಇದ್ರು. ನಮ್ಮ ಮಾವ ಮತ್ತು ನಮ್ಮ ಮನೆಯವರು ತೋರಣ ಕಟ್ಟೋದಕ್ಕೆ ಅಂದ್ಬಿಟ್ಟು ಮಾವಿನ ತೋರಣನ ಸ್ಟಾಪ್ಲರ್ ಮಾಡ್ತಾಯಿದ್ರು ಇಬ್ಬರು ಸೇರಿಕೊಂಡು. ಸೊ ನಾನು ಒಳಗಡೆ ಕಿಚನಲ್ಲಿ ಅಡುಗೆ ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಪೂಜೆದು ವಹಿಸ್ಕೊಂಡಿದ್ರು, ಅವ್ರು ಪೂಜೆದೆಲ್ಲ ಮಾಡ್ತಾಯಿದ್ರು. ಇನ್ನು ಒಬ್ಬಟ್ಟು ಸಾರು ಮಾಡೋದಕ್ಕೆ ಸಿಂಪಲ್ಲಾಗಿ ಹೇಳ್ಕೊಡ್ತಾಯಿದ್ದೀನಿ. ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಮೆಂತ್ಯ ಇವೆಲ್ಲ ಹಾಕ್ಕೊಂಡು ಇದಿಷ್ಟನ್ನು ಕ್ಲೀನಾಗಿ ಸುಲ್ಗಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಒಬ್ಬಟ್ಟು ಸಾರನ್ನ ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟೆಲ್ಲ ಮಾಡಿ ಇಟ್ಟಾಗಿತ್ತು. ಸೊ ಒಬ್ಬಟ್ಟು ಸಾರು ಮಾಡೋದಕ್ಕೆ ಅಂದ್ಬಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನಕಾಯಿನ ಹಾಕ್ಕೊಳ್ಳಿ ಚೆನ್ನಾಗಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಹಾಕ್ಕೊಬೇಕಾಗುತ್ತೆ. ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಇದರಲ್ಲಿ ರುಬ್ಬೋದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿಲ್ಲ. ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ನಾನು ಸ್ಕಿಪ್ ಮಾಡಿದ್ದೀನಿ, ಮರ್ತೋಗಿದ್ದೆ. ಸೊ ಬೇಳೆ ಬೇಯಿಸಿ ಇಟ್ಕೊಂಡಿದ್ದು ಒಬ್ಬಟ್ಟಿಂದು ಒಂದು ಸ್ವಲ್ಪ ಸಾಂಬಾರಿಗೆ ಅಂದ್ಬಿಟ್ಟು ಬೇಳೆನ ಎತ್ತಿಕೊಂಡಿದ್ವಿ. ಸರಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇನ್ನು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಖಾರ ಪುಡಿನ ಯೂಸ್ ಮಾಡ್ತಾಯಿಲ್ಲ. ಹುಣಸೆಹಣ್ಣು, ಟೊಮೆಟೊನ ಹಾಕ್ಕೊಂಡು ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಟೊಮೆಟೊ ಬೇಯೋವರೆಗೂ. ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ಸ್ವಲ್ಪ ಬೇಳೆ ನೀರು ತಳ ಎಲ್ಲ ಇಟ್ಕೊಂಡಿರುತ್ತೆ ಅಲ್ವಾ, ಅದಕ್ಕೆ ಬೇಳೆ ಬೇಯಿಸ್ಕೊಂಡಿದ್ದು ನೀರು, ಒಬ್ಬಟ್ಟು ಸಾಂಬಾರು ಅಂದರೆ ಬೇಳೆ ಬೇಯಿಸಿರೋ ನೀರು ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಸ್ವಲ್ಪ ಹಾಕಿದೆ. ಅದು ತಳ ಹಿಡ್ಕೊಳ್ಳಲ್ಲ. ಸೊ ಅದಕ್ಕೆ ಹಂಗೆ ಹಾಕ್ಬಿಟ್ಟು ಬೇಳೆ ನೀರನ್ನ ಹಾಕ್ಬಿಟ್ಟು ಒಂದು 5-10 ನಿಮಿಷ ಹಾಗೆ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಟ್ಟೆ. ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿಗೆ ಹಾಕ್ಕೊಬೇಕಾಗುತ್ತೆ. ತಣ್ಣಗಾಗೋದಕ್ಕೆ ಒಂದು 20 ನಿಮಿಷ ಬೇಕಾಗುತ್ತೆ. ನೋಡಿ, ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಘಮ ಘಮ ಅಂತ ಇತ್ತು. ನನಗಂತೂ ತುಂಬಾ ಇಷ್ಟ ಒಬ್ಬಟ್ಟು ಸಾಂಬಾರು ಅಂದರೆ. ಹೋಳಿಗೆ ಮಾಡಿದಾಗ ಒಬ್ಬಟ್ಟು ಸಾಂಬಾರು ತುಂಬ ಇಷ್ಟ. ಇನ್ನು ಒಗ್ಗರಣೆಗೆ ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಹಿಂಗನ್ನ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಹಾಕ್ಕೊಬೇಕು. ಹಿಂಗೆ ಈ ಸಾಂಬಾರಿಗೆ ಟೇಸ್ಟು, ಓಕೆನಾ. ಹಿಂಗೆ ಹಾಕ್ಕೊಂಡಾದ್ಮೇಲೆ ಒಗ್ಗರಣೆಗೆ ಇಟ್ಕೊಂಡಿದ್ದನ್ನೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನಾನು ಎಣ್ಣೆ ಬಿಸಿ ಆಗೋಕ್ಕೆ ಮುಂಚೆನೇ ಹಾಕ್ಬಿಟ್ಟೆ, ಯಾಕಂದರೆ ಅದು ಜಾಸ್ತಿ ಸಿಡಿಯುತ್ತೆ ಅಂದ್ಬಿಟ್ಟು. ನಮ್ಮ ಅತ್ತೆ ಹಾಗೇ ಮಾಡೋದು. ಅವರು ಜಾಸ್ತಿ ಅಲ್ಲೆಲ್ಲ ಸಿಡಿಸ್ಕೊಂಡು ಗಲೀಜೆಲ್ಲ ಮಾಡ್ಕೊಳ್ಳಲ್ಲ, ಕ್ಲೀನ್ ಜಾಸ್ತಿ ಅವರು. ಅದಕ್ಕೆ ಸೊ ರುಬ್ಬಿರೋ ಅಂಥ ಗ್ರೇವಿನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಮಸಾಲೆದು ಒಬ್ಬಟ್ಟು ಸಾಂಬಾರಿಗೆ. ಇದಾದಮೇಲೆ ಇನ್ನು ಬೇಳೆ ರಸ ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇನ್ನು ಜಾರ್ಗೆ ಸ್ವಲ್ಪ ಅದೇ ನೀರನ್ನ ಹಾಕ್ಬಿಟ್ಟು ಜಾರನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ಇದು ಚೆನ್ನಾಗಿ ಕುದ್ರೆ ಸೂಪರಾಗಿರುತ್ತೆ ಟೇಸ್ಟು. ಒಬ್ಬಟ್ಟು ಸಾರು ಈ ಥರ ಒಂದು ಸಲ ಮಾಡಿ ನೋಡಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಈ ಥರ ಒಂದು ಸಲ ಮಾಡಿ ನೋಡಿ ಒಬ್ಬಟ್ಟು ಸಾರು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಪ್ರಿಪ್ರೇಷನ್ನು ಬೆಳಗ್ಗೆನೇ ಮಾಡ್ಕೊಂಡಿದ್ವಿ. ಜಾಯಿಂಟ್ ಫ್ಯಾಮಿಲಿ ಆದರೆ ನೋಡಿ ಈ ಥರ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಕೊಂಬಿಟ್ರೆ ಟೈಮು ಸೇವ್ ಆಗುತ್ತೆ, ಕೆಲಸಗಳು ಬೇಗ ಆಗಿಬಿಡುತ್ತೆ. ನಾನು ಕಿಚನ್ ಸೇರಿಕೊಂಡಿದ್ದೆ, ನಮ್ಮ ಅತ್ತೆ ಪೂಜೆ ರೂಮು ಪೂಜೆ ಮಾಡ್ಕೊಳ್ಳೋ ಕಡೆಗೆ ಸೇರಿಕೊಂಡಿದ್ರು. ಇನ್ನು ವಡೆಗೆ ಮತ್ತು ಒಬ್ಬಟ್ಟಿಗೆ ಎಲ್ಲ ನಮ್ಮ ಅತ್ತೆ ಕಲ್ಲಲ್ಲೇ ರುಬ್ಬಿ ಕೊಟ್ಟರು. ಅವ್ರು ರುಬ್ಬಿ ಕೊಟ್ಟಿದ್ದಕ್ಕೆ ನಾನು ಮಾಡಿದ್ದು, ಓಕೆನಾ. ನಮ್ಮ ಅತ್ತೆ ಒಬ್ಬಟ್ಟು ಬೇಯಿಸಿದ್ರು, ನಾನು ಸಾಂಬಾರು ಮಾಡಿದೆ. ಸಾಂಬಾರು ಮಾಡ್ತಿರ್ಬೇಕಾದ್ರೆ ನಮ್ಮ ಅತ್ತೆ ಪೂಜೆಗೆಲ್ಲ ಇದು ಮಾಡ್ಕೊತಾಯಿದ್ರು. ಸರಿ, ಎಲ್ಲ ಆದಮೇಲೆ ಪೂಜೆ ಮಾಡಿದರು ಅಲ್ವಾ ದೊಡ್ಡವ್ರಿಗೆ. ನಮ್ಮ ಅತ್ತೆ ಅದು ಎಡೆ ಮಾಡಿದ್ದನ್ನು ತೊಗೊಂಬಂದು ಇಲ್ಲಿ ಮೇಲ್ಗಡೆ ಇಟ್ಟಿದ್ರು, ಕಾಗೆಗಳು ಏನಾದರೂ ಬಂದು ತಿನ್ಕೊಂಡ್ಲಿ ಅಂದ್ಬಿಟ್ಟು. ಇನ್ನು ಮೋಲ್ಡ್ ಎಲ್ಲ ಹಾಕಿದ್ದಾರೆ. ಇನ್ನೊಂದು 10 ಡೇಸ್ ಯಾರೂ ಕೆಲ್ಸಕ್ಕೆ ಬರಲ್ಲ. ಸೊ ಇನ್ನೊಂದು 10 ಡೇಸ್ ಫ್ರೀಯಾಗೇ ಇರುತ್ತೆ. ಇಷ್ಟಾಗಿದೆ ಮನೆ ಕೆಲಸ. ಸರಿ, ಕೆಳಗಡೆ ಬಂದು ಇನ್ನು ತೋರಣ ಎಲ್ಲ ಕಟ್ಟಿದ್ರು ಅಲ್ವಾ ಮಾವ. ನನ್ನ ಮಗಳು ಇದ್ದಾಳ ಅಂತ ನೋಡಿದೆ, ಅವಳು ಹೋಗಿದ್ಲು ಕೆಳಗಡೆ. ಇನ್ನು ಮುಂದೆಗಡೆ ತೋರಣ ಈ ಥರ ಕಟ್ಟಿದ್ರು ನೋಡಿ, ಅಪ್ಪ ಮಗ ಸೇರಿಕೊಂಡು. ಇನ್ನು ಹೂವು ಬಂದು ಮನೆಯಲ್ಲೇ ಬಿಟ್ಟಿರೋ ಹೂವನ್ನ ನಮ್ಮ ಅತ್ತೆ ಕಟ್ಬಿಟ್ಟು ಹಾಕಿದ್ದಾರೆ, ಮಲ್ಲಿಗೆ ಹೂವನ್ನ. ಕಾಕ್ಟ ಹೂವು, ಅದೊಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಇನ್ನು ಇವರು ನಮ್ಮ ಮಾವ ಇದ್ದಾರಲ್ಲ, ಅವರಪ್ಪ
ಇನ್ನೊಬ್ಬರು ಅಜ್ಜಿದು ಫೋಟೋ ಎಲ್ಲ. ಸೊ ಇಬ್ಬರಿಗೂ ಹಾಗೆ ಬಟ್ಟೆ ಇಟ್ಟು, ಇನ್ನು ನಮ್ಮ ಅತ್ತೆ ಪೂಜೆ ಮಾಡಿರೋದು ನೋಡಿ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಮ್ಮ ಅತ್ತೆ ಭಕ್ತಿ ತುಂಬ ಅವರಿಗೆ, ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ನಿಧಾನವಾಗಿ ಚೊಕ್ಕವಾಗಿ ಚೆನ್ನಾಗಿ ಮಾಡ್ತಾರೆ ಪೂಜೆನ. ಮನೆಯಲ್ಲಿರೋ ಹೂವನ್ನೇ ಯೂಸ್ ಮಾಡಿರೋದು, ದುಡ್ಡು ಕೊಟ್ಟು ಹೂವನ್ನ ತೊಗೊಂಬಂದಿಲ್ಲ. ಸೊ ಮನೆ ಪೂಜೆ ಮಾಡ್ತೀವಿ ಅಲ್ವಾ, ಗೃಹ ಪ್ರವೇಶ ಅವಾಗೆಲ್ಲ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಸದ್ಯಕ್ಕೆ ಸಿಂಪಲ್ಲಾಗಿ ಮಾಡಿದ್ವಿ. ಇನ್ನು ಮನೆಯಲ್ಲಿ ಇಷ್ಟು ಒಬ್ಬಟ್ಟು ಮಾಡಿ, ತುಪ್ಪ ಮಾಡಿ, ಹೆಸರು ಬೇಳೆ ಮಾಡಿಕೊಂಡು, ಟೊಮೆಟೊ ರೈಸ್ನ ಮಾಡಿಕೊಂಡು, ಅನ್ನ ಮಾಡಿಬಿಟ್ಟು, ಒಬ್ಬಟ್ಟು ಸಾಂಬಾರು ಮಾಡಿಬಿಟ್ಟು, ವಡೆಯನ್ನು ಮಾಡ್ಕೊಂಡಿದ್ವಿ. ಇದು ನಮ್ಮ ಮನೆ ಹಬ್ಬದ ಊಟ. ನಿಮ್ಮ ಮನೆಯಲ್ಲಿ ಏನೇನು ಮಾಡಿದ್ರಿ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫಸ್ಟು ಬೇವು ಬೆಲ್ಲನ ತಿನ್ನಬೇಕಾಗುತ್ತೆ. ಎದ್ದ ತಕ್ಷಣವೇ ಸ್ನಾನ ಮಾಡಿ ಏನೋ ತಿನ್ನೋಕ್ಕೂ ಮುಂಚೆ ಬೇವು ಬೆಲ್ಲನ ತಿನ್ನಬೇಕಾಗುತ್ತೆ. ಬೇವು ಬೆಲ್ಲ ಏನಕ್ಕೆ ತಿಂತಾರೆ ಅಂದರೆ, ಕಷ್ಟ ಸುಖ ಎರಡು ಸಮಾನಾಗಿ ಬರಲಿ ಜೀವನದಲ್ಲಿ, ಅದನ್ನೆಲ್ಲ ಎದುರಿಸೋವಂಥ ಶಕ್ತಿನ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಬೇವು ಬೆಲ್ಲನ ತಿಂತಾರೆ. ಬರೀ ಸುಖನೂ ಇರಬಾರ್ದು, ಬರೀ ಕಷ್ಟನೂ ಇರಬಾರ್ದು ಅಲ್ವಾ. ಮನುಷ್ಯನಿಗೆ ಜೀವನದಲ್ಲಿ ಎಲ್ಲದನ್ನು ಅನುಭವಿಸ್ಬೇಕು. ಆ ಥರ ಅನುಭವಿಸಿದ್ರೇ ಜೀವನ ಏನು ಅನ್ನೋದು ಮನುಷ್ಯನಿಗೆ ಅರ್ಥ ಆಗೋದು. ಓಕೆ, ಇದೆಲ್ಲ ಆದಮೇಲೆ ಸಂಜೆ ಚಂದ್ರನ ನೋಡೋದು ಒಂದು ವಾಡಿಕೆ ಆಗಿರುತ್ತೆ. ನೋಡಿಬಿಟ್ಟು ಈ ಮಂತ್ರನ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ನಾಳೆ ಚಂದ್ರನ ನೋಡಿಬಿಟ್ಟು ಈ ಮಂತ್ರನ ಓದಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೇನೆ. ನಾನು ನನ್ನ ವೀಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.